ರಾಜ್ಕುಮಾರ್ ಮತ್ತು ಅಪ್ಪುವಿನ ಒಡನಾಟವೇ ವಿಶೇಷ. ಅಪ್ಪ ಮಗ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರು ಕ್ಲೋಸ್ ಫ್ರೆಂಡ್ ರೀತಿ ಇದ್ರು ಅಂದ್ರೂ ತಪ್ಪಾಗಲ್ಲ ಅನ್ಸುತ್ತೆ. ಅಪ್ಪು ತಂದೆ ರಾಜ್ಕುಮಾರ್ ಅವರನ್ನ ಪಂಚೆ ಕಾಸ್ಟ್ಯೂಮ್ ಬಿಟ್ಟು ಬೇರೆ ಸ್ಟೈಲ್ ನಲ್ಲಿ ನೋಡೋಕೆ ಇಷ್ಟಪಡ್ತಾ ಇದ್ದಂತೆ. ಹಾಗಾದ್ರೆ ಅಪ್ಪು ವರನಟನ ಯಾವ ರೀತಿ ನೋಡ್ಬೇಕು ಅಂತ ಇಷ್ಟಪಡ್ತಾ ಇದ್ರು? ಸದಾ ಬಿಳಿ ಅಂಗಿ ಬಿಳಿ ಪಂಚೆಯಲ್ಲಿ ಇರ್ತಾ ಇದ್ದ ಅವರನ್ನ ಕಲರ್ ಕಾಸ್ಟ್ಯೂಮ್ ನಲ್ಲಿ ನೋಡ್ಬೇಕು ಅನ್ನೋದು ಅಪ್ಪು ಆಸೆ ಆಗಿತ್ತು. 10,000 ರೂಪಾಯಿ ಬೆಲೆಯ ಶೂ ತಂದು 200 ರೂಪಾಯಿ ಎಂದು ಅಪ್ಪಾಜಿ ಬಳಿ ಸುಳ್ಳು ಹೇಳ್ತಾ ಇದ್ದ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕುಟುಂಬದಲ್ಲಿ ತಂದೆ ಮಗನ ಸಂಬಂಧ ವಿಶೇಷ. ಅಪ್ಪನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ರೂ ಸಹ ಮಗ ತಂದೆಯ ಮುಂದೆ ಆ ಪ್ರೀತಿ ಬಿಚ್ಚಿಡೋಕೆ ಎದುರ್ತಾನೆ. ಇತ್ತ ಅಪ್ಪನೂ ಅಷ್ಟೇ, ಮಗನ ಮೇಲೆ ಯಾರಿಗೂ ಸಹ ಏಳಲಾರದಷ್ಟು ಪ್ರೀತಿ ಇಟ್ಕೊಂಡಿದ್ರು ಸಹ ಮಗನ ಮುಂದೆ ಅದನ್ನ ಬಿಚ್ಚಿಡಲ್ಲ. ಮಗ ಚೆನ್ನಾಗಿರ್ಬೇಕು ಅಂತ ಅಪ್ಪ ಚಿಂತಿಸಿದ್ರೆ ಕೆಲ ಮಕ್ಕಳು ಅಪ್ಪ ಚೆನ್ನಾಗಿರ್ಬೇಕು, ಒಳ್ಳೆ ಬಟ್ಟೆ ಶೂ ಎಲ್ಲ ಹಾಕೊಂಡು ಓಡಾಡ್ಬೇಕು ಅನ್ಕೋತಾರೆ. ಏನಪ್ಪಾ ಇದು, ಯಾವ ವಿಚಾರ ಹೇಳೋಕೆ ಹೊರಟಿದ್ದಾರೆ ಅಂತ ಅನ್ಕೋಬಹುದು. ಇವತ್ತು ನಾವೊಬ್ಬ ಸ್ಟಾರ್ ಅಪ್ಪ ಮಗನ ಬಾಂಧವ್ಯದ ಸ್ಟೋರಿಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ನಾವು ಹೇಳೋ ಈ ಅಪ್ಪ ಮಗ ಎಲ್ಲರಿಗೂ ಸಹ ಚಿರಪರಿಚಯ. ನಟನೆಯಲ್ಲಿ ಸೈ ಅನಿಸಿಕೊಂಡು ಅಜರಾಮರವಾಗಿ ಉಳಿದ ಅದ್ಭುತ ವ್ಯಕ್ತಿತ್ವಗಳು. ಈ ಅಪ್ಪ ಮಗನ ಬಗ್ಗೆ ನಿಮಗೂ ಹಲವು ವಿಚಾರಗಳು ತಿಳಿದೇ ಇರುತ್ತೆ. ಆದ್ರೆ ನಾವು ಹೇಳೋ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳು ನೀವು ಎಲ್ಲಿಯೂ ಸಹ ಕೇಳಿರಲು ಸಾಧ್ಯ ಇಲ್ಲ. ಹೌದು, ಆ ಅಪ್ಪ ಮಗ ಬೇರ್ಯಾರೂ ಅಲ್ಲ, ಕನ್ನಡ ಚಿತ್ರರಂಗದ ಹೆಮ್ಮೆಯ ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್. ಹೌದು, ರಾಜ್ಕುಮಾರ್ ಮತ್ತು ಅಪ್ಪುವಿನ ಒಡನಾಟವೇ ವಿಶೇಷ. ಅಪ್ಪ ಮಗ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರು ಕ್ಲೋಸ್ ಫ್ರೆಂಡ್ ರೀತಿ ಇದ್ರು ಅಂದ್ರೂ ತಪ್ಪಾಗಲ್ಲ ಅನ್ಸುತ್ತೆ. ಅಪ್ಪು ತಂದೆ ರಾಜ್ಕುಮಾರ್ ಅವರನ್ನ ಪಂಚೆ ಕಾಸ್ಟ್ಯೂಮ್ ಬಿಟ್ಟು ಬೇರೆ ಸ್ಟೈಲ್ ನಲ್ಲಿ ನೋಡೋಕೆ ಇಷ್ಟಪಡ್ತಾ ಇದ್ರಂತೆ. ಅದಕ್ಕೆ ರಾಜ್ಕುಮಾರ್ ಅವರ ಬಳಿ ಸುಳ್ಳು ಸಹ ಹೇಳ್ತಾ ಇದ್ರಂತೆ. ಹಾಗಾದ್ರೆ ಅಪ್ಪು ವರನಟನ ಯಾವ ರೀತಿ ನೋಡ್ಬೇಕು ಅಂತ ಇಷ್ಟಪಡ್ತಾ ಇದ್ರು? ಅದಕ್ಕೆ ಅಪ್ಪು ಹೇಳ್ತಾ ಇದ್ದಂತಹ ಸುಳ್ಳುಗಳಾದ್ರೂ ಏನು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪುನೀತ್ ರಾಜ್ಕುಮಾರ್ ತಮ್ಮ ತಂದೆ ಜೊತೆಗಿನ ಒಡನಾಟದ ಬಗ್ಗೆ ಸಾಕಷ್ಟು ಸಂದರ್ಭಗಳಲ್ಲಿ ಮಾತನಾಡಿದ್ರು. ಅಪ್ಪಾಜಿ ಜೊತೆ ವ್ಯಾಯಾಮ ಮಾಡ್ತಾ ಇದ್ದಿದ್ದು, ವಿದೇಶಿ ಪ್ರವಾಸಕ್ಕೆ ಹೋಗಿದ್ದು, ನಾನಾ ರೆಸ್ಟೋರೆಂಟ್ಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಹೀಗೆ ಹಲವು ಸಂಗತಿಗಳನ್ನ ವೀಕೆಂಡ್ ವಿತ್ ರಮೇಶ್ ಶೋ ನಲ್ಲಿ ಕೂಡ ಬಿಚ್ಚಿಟ್ಟಿದ್ರು. ಅಣ್ಣವರು ದುಂದು ವೆಚ್ಚವನ್ನ ಒಪ್ತಾ ಇರಲಿಲ್ಲ. ಆದ್ರೆ ತಂದೆಗೆ ಒಳ್ಳೆಯ ವಸ್ತುಗಳನ್ನ ಕೊಡಿಸ್ಬೇಕು, ದೊಡ್ಡ ರೆಸ್ಟೋರೆಂಟ್ಗಳಿಗೆ ಕರ್ಕೊಂಡು ಹೋಗ್ಬೇಕು, ಸದಾ ಬಿಳಿ ಅಂಗಿ ಬಿಳಿ ಪಂಚೆಯಲ್ಲಿ ಇರ್ತಾ ಇದ್ದ ಅವರನ್ನ ಕಲರ್ ಕಾಸ್ಟ್ಯೂಮ್ ನಲ್ಲಿ ನೋಡ್ಬೇಕು ಅನ್ನೋದು ಅಪ್ಪು ಆಸೆ ಆಗಿತ್ತು. ರೆಸ್ಟೋರೆಂಟ್ ಬಿಲ್ ವಸ್ತುಗಳ ನಿಜವಾದ ಬೆಲೆ ಗೊತ್ತಾದ್ರೆ ಅಪ್ಪಾಜಿ ಬೇಸರ ಮಾಡ್ಕೊಳ್ತಾರೆ, ಬೇಡ ಅಂತಾರೆ ಎಂದು ಪುನೀತ್ ಎಚ್ಚರಿಕೆ ವಹಿಸ್ತಾ ಇದ್ರು. ಈ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ರು ಸಹ ಇಂಥದೇ ವಿಷಯವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನೆನಪಿಸಿಕೊಂಡಿದ್ದಾರೆ. PRK ಫ್ಯಾಂಡಮ್ ಆಪ್ ನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪಾಡ್ಕಾಸ್ಟ್ ಪ್ರಸಾರವಾಗ್ತಾ ಇರುವುದು ಗೊತ್ತೇ ಇದೆ. ನಾ ಕಂಡ ಅಪ್ಪು ಎಂಬ ಈ ಸಂದರ್ಶನವನ್ನ ಅನುಶ್ರೀ ನಿರೂಪಣೆ ಮಾಡ್ತಾ ಇದ್ದಾರೆ. ಅಶ್ವಿನಿ ಸೇರಿ ಹಲವರು ಅಪ್ಪು ಜೊತೆಗಿನ ತಮ್ಮ ಒಡನಾಟವನ್ನು ಸಹ ಇದರಲ್ಲಿ ಹಂಚ್ಕೊಳ್ತಾ ಬರ್ತಿದ್ದಾರೆ. ಮುಂದಿನ ಎಪಿಸೋಡ್ ಹೊಸ ಪ್ರೋಮೋ ರಿಲೀಸ್ ಆಗಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮಾತನಾಡಿ, ನಮ್ಮ ಹಳೆ ಮನೆಯಲ್ಲಿ ಕೆಳಗೆ ಜಿಮ್ ಇತ್ತು, ಅಲ್ಲಿ ಅಪ್ಪಾಜಿ ಹಾಗೂ ಅಪ್ಪು ವರ್ಕೌಟ್ ಮಾಡ್ತಾ ಇದ್ರು. ನಾನು ಸಹ ವಾಕಿಂಗ್ ಮುಗಿಸಿ ಬಂದು ಅವರೊಟ್ಟಿಗೆ ಸೇರಿ ವ್ಯಾಯಾಮ ಮಾಡ್ತಾ ಇದ್ದೆ. ಅಪ್ಪಾಜಿಗೆ ಮಂಡಿ ನೋವು ಜಾಸ್ತಿ ಆಗಿತ್ತು. ಆಗ ಅಪ್ಪು ಅವರಿಗೆ ಆರಾಮದಾಯಕವಾದ ಶೂ ಅನ್ನು ಸಹ ತಂದುಕೊಟ್ಟಿದ್ರು ಎಂದು ಆ ಘಟನೆಯನ್ನ ನೆನಪು ಮಾಡ್ಕೊಂಡಿದ್ದಾರೆ. 10,000 ರೂಪಾಯಿ ಬೆಲೆಯ ಶೂ ತಂದು 200 ರೂಪಾಯಿ ಎಂದು ಅಪ್ಪಾಜಿ ಬಳಿ ಸುಳ್ಳು ಹೇಳ್ತಾ ಇದ್ರು. ಚನ್ನನ ಬಳಿಯೂ ಕೂಡ ಈ ಶೂ ಬೆಲೆ ಎಷ್ಟು ಅಂತ ಹೇಳ್ಬೇಡ, ಅಪ್ಪಾಜಿ ಹಾಕೊಳ್ಳಲ್ಲ ಎಂದಿದ್ರು ಎಂದು ಅಪ್ಪು ಹೇಳ್ತಾ ಇದ್ರು ಅಂತ ಅಶ್ವಿನಿ ಮೆಲುಕು ಹಾಕಿದ್ದಾರೆ. ಇನ್ನು ಅಪ್ಪಾಜಿ ಸಿನಿಮಾ ನೋಡುವಾಗ ಮನೆಯ ಸಿಬ್ಬಂದಿ ಕೂಡ ಜೊತೆಗಿರ್ಬೇಕಿತ್ತು, ಅವರು ಕೆಲಸ ಮಾಡಿದ್ದು ಸಾಕು, ಅವರಿಗೆ ಮನೋರಂಜನೆಯೂ ಬೇಕು ಅಂತಿದ್ರು ಎಂದು ಅಶ್ವಿನಿ ಅವರು ವಿವರಿಸಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಸಹ ಧಾರಾವಾಹಿಗಳಂದ್ರೆ ಅಚ್ಚುಮೆಚ್ಚಾಗಿತ್ತು. ಪಾರ್ವತಮ್ಮನವರ ಕಾರು ಬರುವ ಶಬ್ದ ಕೇಳಿದ್ರೆ ಸಾಕು, ಎಲ್ಲರೂ ಟಿವಿ ಆಫ್ ಮಾಡಿ ಓಡೋಗ್ತಾ ಇದ್ರು. ಮತ್ತೆ ಒಂದು ಧಾರಾವಾಹಿ ಬಹಳ ಇಷ್ಟವಾಗಿ ಅದರಲ್ಲಿ ನಟಿಸಿರುವವರನ್ನ ಮನೆಗೆ ಕರೆಸಿದ್ರು. ನಾನು ಆ ಧಾರಾವಾಹಿನ ನೋಡ್ತಾ ಇರಲಿಲ್ಲ, ಆದ್ರೆ ಅವತ್ತು ಇವರೆಲ್ಲರ ಸಂಭ್ರಮ ನೋಡಿ ಅಚ್ಚರಿಯಾಗಿತ್ತು ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳಿ ನಕ್ಕಿದ್ದಾರೆ. ಸದ್ಯ ಈ ಪ್ರೋಮೋ ವೈರಲ್ ಆಗ್ತಾ ಇದ್ದು ಶೀಘ್ರದಲ್ಲೇ ಎಪಿಸೋಡ್ ಅಪ್ಲೋಡ್ ಆಗಲಿದೆ. ಇಂತಹ ಸಾಕಷ್ಟು ವಿಚಾರಗಳನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ. ನಿರ್ದೇಶಕ ಯೋಗರಾಜ್ ಭಟ್, ನಟ ಲೂಸ್ ಮಾದ ಯೋಗಿ ಕೂಡ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನ ಪುನೀತ್ ಜೊತೆಗಿನ ತಮ್ಮ ಒಡನಾಟವನ್ನ ಬಿಚ್ಚಿಡಲಿದ್ದಾರೆ. ಇನ್ನು ಮಕ್ಕಳ ದಿನಾಚರಣೆ ವಿಶೇಷವಾಗಿ ಛೋಟಾ ಅಪ್ಪು ಸ್ಪೆಷಲ್ ವಿಡಿಯೋ ಕೂಡ ಬಂದಿದೆ. AI ಬಳಸಿ ಬಹಳ ಸೊಗಸಾಗಿ ವಿಡಿಯೋ ಮಾಡಿ ಪುನೀತ್ ಮಕ್ಕಳ ದಿನಾಚರಣೆ ಶುಭಾಶಯ ಕೋರಿದ್ದ ಹಳೆಯ ವಿಡಿಯೋವನ್ನ ಸೇರಿಸಲಾಗಿದೆ. ಏನೇ ಹೇಳಿ ವೀಕ್ಷಕರೇ,
ವರನಟ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅಪ್ಪುವಿನ ಒಡನಾಟದ ಬಗ್ಗೆ ಕೇಳ್ತಾ ಅದನ್ನ ನಾವು ಊಹಿಸಿಕೊಳ್ಳೋದೆ ನಮ್ಮ ಪುಣ್ಯ ಅನ್ಸುತ್ತೆ. ತಂದೆ ಮಗನ ಬಾಂಧವ್ಯ ಹೀಗೆ ಇರ್ಬೇಕು ಅನ್ಸುತ್ತೆ. ರಾಜ್ಕುಮಾರ್ ಹಾಗೂ ಅಪ್ಪು ಕೆಲವು ನಟರಿಗೆ ಮಾತ್ರ ಸ್ಫೂರ್ತಿ ಅಲ್ಲ, ಇಂದಿನ ಹಾಗೂ ಈಗಿನ ಯುವ ಪೀಳಿಗೆಗೂ ಒಂದು ದೊಡ್ಡ ಸ್ಫೂರ್ತಿ ಅಂದ್ರೂ ತಪ್ಪಾಗಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮ್ಗೋಸ್ಕರ.